ಬಿಟ್ಟು ಪರಂಪರೆ ಅನಾವರಣ ಅಂತ ಇದೆಯಲ್ಲ, ಇಲ್ಲಿ ಒಳಗಡೆ ಹೋದರೆ ನಿಮಗೆ ಮ್ಯೂಸಿಯಂ ಸಿಗುತ್ತೆ. ಇಲ್ಲಿ ಒಂದು ಟಿಕೆಟ್ ಬಂದು 50 ರೂಪಾಯಿ ಟಿಕೆಟ್ ಕೌಂಟರ್. ಯಾರಾದರೂ ಗೌಡಿಗೆರೆಗೆ ಬಂದರೆ ಇದನ್ನು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಮ್ಯೂಸಿಯಂ. ಬಂದಿದ್ದೆ, ಬಟ್ ಆದರೆ ಕರೆಕ್ಟಾಗಿ ಪ್ರಾಪರ್ಲಾಗಿ ಮಾಡಿರಲಿಲ್ಲ ವಿಡಿಯೋನ. ಬಾಕಂದ ಅಣ್ಣ ಹೋಗ್ತೀರಾ? ಹೋಗಿ, ನನ್ನ ನಿಧಾನ ಆಗತ್ತೆ. ನೀನು ಬರ್ತಾ ಇದೀಯ ಸೋನು. ಹೊಯ್ಸಳ ದೊರೆ ವಿಷ್ಣುವರ್ಧನ, ಚಾಲುಕ್ಯ ದೊರೆ ಇಮ್ಮಡಿ ಪುಲಿಕೇಶಿ, ಇಬ್ಬರು ಬನವಾಸಿ ದೊರೆ ಮಯೂರವರ್ಮ, ಇಬ್ಬರು ಗಂಗರ ಪ್ರಸಿದ್ಧ ಮಂತ್ರಿ ಇದ್ದಾರೆ ಇವರಿಬ್ಬರು. ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ, ಇವರು ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಶಂಕರಾಚಾರ್ಯ. ಇವರು ಕೇದಾರನಾಥ ಕಟ್ಟಿದ್ರಾ? ಇವರು ಅಕ್ಕ ಬುಕ್ಕ, ಗಂಡುಗಲಿ ಕುಮಾರರಾಮ ಸಾಮ್ರಾಜ್ಯದ ಕೃಷ್ಣದೇವರಾಯ. ಇವರು ಪುರಂದರ ದಾಸರು, ಕನಕದಾಸರು, ಇವರು ಸರ್ವಜ್ಞ. ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರದುರ್ಗ ಕಲ್ಲಿನ ಕೋಟೆ. ಇವರು ಚೋರವರ, ದೊಂಡಿವಾಂಗ್, ಸಿಂಧೂರ ಲಕ್ಷ್ಮಣ. ಇವರು ಬೆಳವಡಿ ಮಲ್ಲಮ್ಮ ಅವರ ಕಾವಲುಗಾರರು. ಇವರು ಕೂಡ ಅಷ್ಟೇ. ಇವರು 1ನೇ ನಾಗವರ್ಮ, ಇವರು ಗೌತಮಿ ಪುತ್ರ ಸಾತಕರ್ಣಿ, ಇವರು 1ನೇ ನಾಗಸ, ಕವಿರತ್ನ ಕಾಳಿದಾಸ. ಇವರು ನೋಡಿ ಕೆಳದಿ ಚೆನ್ನಮ್ಮ, ಇವರು ಕಲ್ಯಾಣಿ ಚಾಲುಕ್ಯ ದೊರೆ 6ನೇ ವಿಕ್ರಮಾದಿತ್ಯ ಅಂತೆ. ನೋಡಿ ಫ್ರೆಂಡ್ಸ್, ಎಲ್ಲ ಮೆನ್ಷನ್ ಮಾಡಿರ್ತಾರೆ. ನೀವು ಯಾವತ್ತಾದರೂ ಗೌಡಿಗೆರೆಗೆ ಬಂದರೆ ನೀವು ಇಲ್ಲಿ ವಿಸಿಟ್ ಮಾಡಿ ಮ್ಯೂಸಿಯಮ್ಗೆ, ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಬಸವಣ್ಣನವರು, ಕಲಬೇಡ ಕೊಳಬೇಡ ಹಸೆಯ ನುಡಿಯಲು ಬೇಡ. ಇವರು ಅಕ್ಕಮ್ಮದೇವಿ. ಇವರು ನೋಡಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ನೋಡಿ ಚನ್ನಪಟ್ಟಣ ಬಳೆಗಾರರು ಜಗದೇವರಾಯ. ನೋಡ್ರಿ ನಮ್ಮ ಬೆಂಗಳೂರು ಕೆಂಪೇಗೌಡರು ನಮ್ಮ ಬೆಂಗಳೂರನ್ನ ನಿರ್ಮಾಣ ಮಾಡಿದವರು. ನೆಕ್ಸ್ಟ್ ಹೋಗ್ತಿದ್ದಂಕಲೇ ಮತ್ತೆ ಒಂದು ಮ್ಯೂಸಿಯಂ ಸಿಗತ್ತೆ. ಅಷ್ಟು ಅದ್ಭುತ. ಒಳಗಡೆ ಎಂಟ್ರಿ ಕೊಡ್ತಿದ್ದಂಕಲೇ ನಮಗೆ ತುಂಬ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ಸೆಕೆಂಡ್ ಟೈಮ್ ಬಂದಿದ್ದೀನಿ ಮತ್ತೆ. ಇವರು ನೋಡಿ ಅಮ್ಮ ಶೈಲಪುತ್ರಿ ಜಗನ್ಮಾತೆ. ಇವರು ಬ್ರಹ್ಮಚಾರಿಣಿ ಅಮ್ಮನವರು. ಇವರು ಚಂದ್ರಘಂಟ. ಇವ್ರು ಯಾರಮ್ಮ? ನೋಡಿ ಕುಷ್ಮಾಂಡ ಅಮ್ಮನ ತೋರಿಸ್ತೀನಿ. ಎಲ್ಲ ದೇವತೆಗಳು ಎಷ್ಟು ಲಕ್ಷಣ ಉಂಟಲ್ಲ. ಇವರು ಸ್ಕಂದ ಮಾತ. ಇವರೇ ನೋಡಿ ಅಮ್ಮ ಕಾತ್ಯಾಯಿನಿ. ಅಮ್ಮ ಕಾಳರಾತ್ರಿ ತೋರಿಸ್ತೀನಿ ನೋಡಿ. ಇವರೇ ನೋಡಿ ಅಮ್ಮ ಕಾಳರಾತ್ರಿ ಸಂಹಾರ ಮಾಡ್ತಾ ಇರೋದು. ಅಮ್ಮ ಮಹಾಗೌರಿ ತೋರಿಸ್ತೀನಿ ನೋಡಿ. ಸಿದ್ಧಿದಾತ್ರಿ. ಇವರು ನೋಡಿ ಸಿರಿಗನ್ನಡಂ ಗೆಲ್ಗೆ ಮಾತೆ.
ವಂದನೆಗಳು. ನೆಕ್ಸ್ಟ್ ಹೋಗೋಣ. ಇವರು ನೋಡಪ್ಪ ನಮ್ಮ ಡ್ಯಾಡಿ, ಇವರೇ ಸೃಷ್ಟಿಕರ್ತ ಡ್ಯಾಡಿ. ಇವನು ನೋಡಿ ನಮ್ಮಮ್ಮ ಪಾರ್ವತಿ, ಇವರೇ ನಮ್ಮ ಫಸ್ಟ್ ತಾಯಿ, ನನ್ನಮ್ಮ ಅವರು ನಾರಾಯಣದಲ್ಲಿ ನಮ್ಮ ನಾರಾಯಣ, ಇವರು ನಮ್ಮ ಡ್ಯಾಡಿನೇ. ಇವರು ರವೀಂದ್ರನಾಥ ಟಾಗೋರ್, ಗೋಪಾಲಕೃಷ್ಣ ಗೋಖಲೆ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇವರು ಶಿವಾಜಿ, ಸ್ವಾಮಿ ವಿವೇಕಾನಂದ, ಇವರು ಮಹಾರಾಣಾ ಪ್ರತಾಪ, ಇವರು ಜ್ಯೋತಿಬಾ ಫುಲೆ, ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ ತಿಲಕ್, ಪಿ.ಎನ್. ಚಂದ್ರಪಾಲ್. ಇವರೆಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಡಿದಂಥವ್ರು ಇವರೆಲ್ಲ. ಇವರೇ ನೋಡಿ ನಾಸಾ ಸೌರ ಮಂಡಲ ನೋಡಿ ಕೂಡ ಇಟ್ಬಿಟ್ಟಿದ್ದಾರೆ ನೋಡ್ರಿ, ರಾಕೆಟು. ನಮ್ಮ ನೋಡಿ ಸರೋಜಿನಿ ನಾಯ್ಡು, ನಮ್ಮ ಸಾವಿತ್ರಿ ಫುಲೆ, ಚಂದ್ರಶೇಖರ್ ಆಜಾದ್, ಭಗವತ್ ಸಿಂಗ್, ದೇವ್ ಸಿಂಗ್, ನಿರ್ಮಲಾನಂದ ಸ್ವಾಮೀಜಿ. ಈ ನಮ್ಮ ಶಿವಮೊಗ್ಗದು ಪ್ರಪ್ರಥಮವಾಗಿ ಭಾರತದ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಪ್ರಥಮ ಹಳ್ಳಿ. ಇದನ್ನ ಓದಿ, ನೀವು ಆದಷ್ಟು ಬೇಗ ಸ್ಕ್ರೀನ್ ಶಾಟ್ ತೊಗೊಂಡು ಓದ್ತೀರಾ, ಓದಿ. ಇಲ್ಲೆಲ್ಲ ಮೆನ್ಷನ್ ಇದೆ. ಇದು ನಮ್ಮೂರ ಶಿವಮೊಗ್ಗ ನೋಡ್ರಿ, ದಲ್ಲಿ ವ್ಯಾಸಿದ್ದಾರೆ ನೋಡಿ ಸ್ವಾತಂತ್ರ್ಯ. ನರಗುಂದ ದೇಸಾಯಿ, ಮೈಲಾರ್ ಮಹಾದೇವ, ಕುರುಪುರದ ವೆಂಕಟನಾಯಕ, ರಾಣಿ ಅಬ್ಬಕ್ಕ ದೇವಿ, ಚಿತ್ರದುರ್ಗ ವೀರ ಮದಕರಿ ಮಂತ್ರಿ. ಇವರು ಕೂಡ ಅಷ್ಟೇ ನೋಡಿ, ಸೈನಿಕರು. ಇವರು ಸೈನಿಕರು, ಮದಕರಿ ಸೈನಿಕರು. ನವಂಬರ್ 1ಗೆ ಕನ್ನಡಾಂಬೆದು ಆಚರಿಸ್ತಿರಲ್ಲ, ನಾಳೆಗೆ ಅಮ್ಮಂದಿದೆ. ಸಮೃದ್ಧಿ ಕರ್ನಾಟಕ, ಇವರೇನೆ ನೋಡಿ ಭಾರತಾಂಬೆ, ಕನ್ನಡದ ಭಾರತಾಂಬೆ. ನೆಕ್ಸ್ಟು ಯಾವ ನದಿಗಳು ಸಿಗ್ತಾವಂತ ಎಲ್ಲ ಮೆನ್ಷನ್ ಇರುತ್ತೆ. ಇವರು ಬಂದು ನಮ್ಮ ಹಸ್ಬೆಂಡು, ಗೈಡ್ಲೈನ್ಸು ಕೂಡ ಹೌದು ನೋಡ್ರಿ. ಹಳ್ಳಿ ಸೊಡಗು, ಕುಂಬಾರ, ಬಾಬಾ ಸೂಪರ್. ಇವರೇ ನೋಡಿ ನಮ್ಮ ತಾತ ಕಮ್ಮರ, ಇವ್ರು ನಮ್ಮ ಅಜ್ಜಿ, ಇವ್ರು ನಮ್ಮಪ್ಪ. ಗಾಣ ಹೆಂಗೆ ಮಾಡ್ತಿದ್ರಂತ. ಇವರು ಜ್ಯೋತಿಷ್ರು, ಅಮ್ಮ ನನ್ನ ತಮ್ಮ ಪಂಡಿತರು ನೋಡು. ಇವರೇ ಮೇನ್ ಗುರುಗಳು, ಪಕ್ಕದಲ್ಲಿ ಇರೋರೆಲ್ಲ ಶಿಷ್ಯರು. ನೆಕ್ಸ್ಟ್ ಬನ್ನಿ ಕುಲುಮೆ ತೋರಿಸ್ತೀನಿ. ಇವ್ರು ನಮ್ಮ ಅಪ್ಪಾಜಿ ನೋಡಿ, ಕುಲುಮೆ. ನನ್ನ ತಂಗಿ ಬಟ್ಟೆ ಒಗೆಗೆ ಹೋಗ್ತಾಳೆ. ವ್ಯಾಪಾರ ಮಾಡೋ ಅಂಗಡಿ ತೋರಿಸ್ತೀನಿ ನೋಡಿ. ಆಗಿನ ಕಾಲದಲ್ಲೆಲ್ಲ ಕವರ್ ಗಿವರ್ ಇರಲಿಲ್ಲ, ಓನ್ಲಿ ಮಡ್ಲು ಹೊತ್ತಾ ಇದ್ರು. ಈ ಪೂಜಾ ಸಾಮಾನು ವ್ಯಾಪಾರ. ನಮ್ಮ ಅಜ್ಜಿ, ನಮ್ಮ ತಂಗಿ. ಚೌಕಬಾರ ಯಾರೋ ನೋಡಿಲ್ಲ ಅಂದರೆ ನೋಡಿ, ಅರಳಿ ಮರ. ಬಾಟ ಯಾರಾದರೂ ಆಟ ಆಡಿದ್ರಾ? ನಾನು ನನ್ನ ಗಂಡ ಆಟ ಆಡಿದ್ವಿ ಸಣ್ಣನಿದ್ದಾಗ. ಅಲ್ಲಮ್ಮ, ನಾನೇನು ಆಟ ಆಡಿದ್ದು ನೀವು ಆಟನು. ಬನ್ನಿ ನಮ್ಮ ಭಾರತಾಂಬೆ ತೋರಿಸ್ತೀನಿ. ಇವರೇ ನೋಡಿ ನಮ್ಮಮ್ಮ ಭಾರತಾಂಬೆ. ಗ್ರೀನ್ ಇದೆ, ಅದು ವಿಡಿಯೋ ಮಾಡಬೇಕಾದ್ರೆ ಇಲ್ಲಿ ಎಫೆಕ್ಟಿಗೆ ಬ್ಲೂ ತೋರಿಸ್ತಾ ಇದೆ ಅಷ್ಟೆ. ಇವರೇ ನಮ್ಮಮ್ಮ ಭಾರತಾಂಬೆ. ನೋಡಿರಿ, ನಮ್ಮ ಹಳ್ಳಿ ನೇಗ್ಲು, ಕುಂಟೆ, ಎಡಕುಂಟೆ ಎಲ್ಲ ಇದೆ. ಇವ್ರು ನೋಡಿ ಬುಡಕಟ್ಟು ಅವ್ರ ಹೋರಾಟಗಾರರು. ಇವರೇ ಮಂಗಲ್ ಪಾಂಡೆ, ಹುತಾತ್ಮ ಪೊಲೀಸ್ ಅಂತೆ. ಅದಕ್ಕೆ ಏನಂತ ಸ್ಟೋರಿ ನಮಗಿನ್ನೂ ಗೊತ್ತಿಲ್ಲ. ಓದ್ಬೇಕಾದ್ರೆ ನಮಗೆ ಗಣಿತ ಅರ್ಥನೇ ಆಗಲಿಲ್ಲ. ಇವರು ಗಣಿತ ತಜ್ಞರಂತೆ. ಆರ್ಯಭಟ, ಅಶೋಕ ಚಕ್ರವರ್ತಿ. ನೋಡ್ರಿ ಗೊರವಂಜಿ ತೋರಿಸ್ತೀನಿ ಇವಾಗ.
ಇವರೇ ನೋಡಿ ಗೊರವಂಜಿ ನೋಡಿರ್ತೀರ. ಜಾನಪದ ಕಲೆ ಇದು ನೋಡಿ. ಶಿಲ್ಪಕಲೆಗಾರರು ಅವಾಗ ಕಲ್ಲು ಹೊಡಿತಿರೋದು. ಇದು ಬೀಸೆ ಕಲ್ಲು. ನೋಡಿ ಆಗಿನ ಕಾಲದಲ್ಲಿ ಎಲ್ಲ ಒಳಕಾಲಲ್ಲಿ ಕುಟ್ಬಿಟ್ಟು ಎಲ್ಲ ಅಡುಗೆ ರೆಡಿ ಮಾಡ್ತಾಯಿದ್ರು. ಅದಕ್ಕೆ ಏನು ಕಾಯಿಲೆ ಬರ್ತಿಲ್ಲ. ಇವಾಗೆಲ್ಲ ಕಾಯಿಲೆಗಳೆಲ್ಲ ಬಂದಿರ್ತೀವಿ ನೋಡಿ. ಎಲ್ಲ ಫುಲ್ಲು ನ್ಯಾಚುರಲ್. ನೋಡಿ ಉತ್ತರ ಕರ್ನಾಟಕ ರೊಟ್ಟಿ ಬಡಿಯೋದು ನೋಡಿ. ಮಿಠಾಯಿ ಅಂಗಡಿ. ಇದು ಸಂಗೀತ ಕಲೆ. ಅವಾಗ ಇವೆಲ್ಲ ಕ್ಯಾಬೆ ಡ್ಯಾನ್ಸ್ ಮಾಡ್ತಾರೆ. ಇವಾಗೆಲ್ಲ ಹಾಸಿಗೆ ಮಾಡೋದು. ಅಲ್ಲಿದ್ದಾರಲ್ಲ ಅವರು ನಮ್ಮ ಹಸ್ಬೆಂಡ್ ಚಿಕ್ಕ ಮಗು ಇದ್ದಾಗ ರಮ್ಮ ಸಣ್ಣಮ್ಮ ರಪ್ಪ ಶರಣಪ್ಪ ನೋಡಿ. ಆವಾಗಿನ ಕಾಲದಲ್ಲಿ ಆಯುರ್ವೇದ ಚಿಕಿತ್ಸೆ. ಈಗಿನ ಕಾಲದಲ್ಲಿ ಇದೆ ಎಲ್ಲ ದುಡ್ಡು ಅಂತ ತಿಂತಾರೆ ನೋಡಿ. ಇವ್ರು ನಮ್ಮಮ್ಮ ಹೆಂಗೆ ತಯಾರಿಸ್ತಾರೆ ನೋಡಿ. ಇವ್ರು ನಮ್ಮಪ್ಪ. ನಾನು ಅವಾಗ ಚಿಕ್ಕವಳಿದ್ದಾಗ ಹಿಂಗೆ ಚಡ್ಡಿ ಶರ್ಟ್ ಹಾಕ್ಕೊತಿದ್ದೆ ಅವಾಗ. ಇದು ಬಳೆಗಾರಮ್ಮ. ನಮ್ಮಮ್ಮ ಬಳೆ ತೊಡಸ್ಕೊಳ್ತೈತೆ. ಇದು ನಾನು ಅವಾಗ ನೋಡಿ. ಹೆಂಗಾಡ್ತಾರೆ ಪಗಡೆ. ಹಿಂಗೆ ಕಾಲದ ಪಗಡೆ ಎಲ್ಲ ಟೈಮಿಗೆ ಸಿಕ್ಕಲ್ಲ ಮನೆಗಳು ಕೆಲಸ ಮಾಡೋಕ್ಕೆ. ನೋಡು ಅಮ್ಮ ಹಸುವಿನ ಹಾಲು ಹೆಂಗೆ ಕರೀತಾರೆ. ಇದೇ ನೋಡ್ರಿ ಬಿಸೆಕಲ್ಲು. ಇದು ನಮ್ಮಮ್ಮ, ಇದು ನಾನು ನೋಡಿ. ಚಿಕ್ಕ ಮನೆ ಅದು ನಮ್ಮದು. ಯಾವತ್ತಾದ್ರೂ ಅಟ್ಟ ನೋಡಿದ್ದೀರಾ? ನಮ್ಮ ಮನೇಲಿ ಈಗಲೂ ಕೂಡ ಇದೆ ಅಟ್ಟ ಅಂತ ಹೇಳ್ತಾರೆ. ಮನೆ ಒಳಗಡೆ ಮೇಲೆ ಕಟ್ಟಿರ್ತಾರೆ ಈ ಥರ. ಅಲ್ಲೇ ಮಲ್ಕೋಬೋದು, ಆಟ ಆಡ್ಬೋದು ಎಲ್ಲ. ಇಲ್ಲಿ ಆಟೋ ತರ್ತೀರಾ ಎಲ್ಲ ಎವಿಲಿಕೇಟರು ಅಂದರೆ ಲಿಫ್ಟ್ಗಳು ಇದ್ದಾವೆ ನಮಗೆಲ್ಲ ಹಿಂಗೆ ಆ ಥರ. ಅವಾಗೆಲ್ಲ ಈಗಲೂ ಕೂಡ ನಮ್ಮ ಮನೇಲಿ ಇದೆ ಈ ಥರ ನೋಡಿ. ಇವರು ಗೌಡ್ರ ಮನೆ ಬಂದಿರೋ ವಿಸಿಟ್ ಮಾಡಿರೋ ನೋಡ್ರಿ. ಗೌಡ್ರ ಮನೆ ಹೆಂಗಿದೆ ಅಬ್ಬಬ್ಬ. ಇವರೇ ನೋಡಿ ನಮ್ಮ ಗೌಡ್ರು. ಅದೆಲ್ಲ ಕೂಡ ಬಾಡಿಗಾರ್ಡ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವರು ಗೌಡ್ರು ಏನು ಹೇಳ್ತಾರೆ ಅದನ್ನ ಸಲಹೆ ಇವ್ರು ಕೊಡ್ತಾರೆ. ನೋಡು ನಮ್ಮ ನಾದಿನಿ ಭಾಗ್ಯ, ನಮ್ಮತ್ತೆ ಲಕ್ಷ್ಮಿ ಅಂತೇಳಿ ನಮ್ಮ ಪಕ್ಕದಲ್ಲಿ ಮನೇಲಿ ಊರಲ್ಲಿ ಆಯಮ್ಮ ಈ ಅಮ್ಮ ನೋಡ್ರಿ. ಅವಾಗಿನ ಸಿಸ್ಟಮ್ ಹೆಂಗಿದ್ದು ಎಲ್ಲ ತಾಮ್ರ ಹಿತ್ತಾಳೆ ಎಲ್ಲ. ಇವಾಗ ಏನೇನಿಲ್ಲ, ಎಲ್ಲ ನ್ಯಾಚುರಲ್. ಇವಾಗೆಲ್ಲ ಎಲ್ಲಿ ತರ್ತೀರ? ಎಲ್ಲ ಸ್ಟೀಲು ಪ್ಲಾಸ್ಟಿಕ್ ಯೂಸ್ ಮಾಡಿ ಬರಬಾರ ಕಾಯಿಲೆ ಬಂದಿದ್ದಾವೆ. ಇವರೇ ನೋಡ್ರಿ ಬಂಗಾರ ಎಲ್ಲ ಮಾಡ್ತಿದ್ದು, ಚಿನ್ನ. ಇವರೆಲ್ಲ ಇವಾಗ ಇದ್ದಿದ್ರೆ ನಮಗೆ ಚಿನ್ನದ ರೇಟ್ ಇಷ್ಟೊಂದು ರೇಟ್ ಆಗ್ತಾ ಇರಲಿಲ್ಲ ನೋಡಿ. ಅಮ್ಮ ಕೂಡ ಹಾಕೊಂಡಾರ ಬಂಗಾರ ತಾಳಿ. ಇವರು ಕೂಡ ಹಾಕೊಂಡಾರ ನೋಡಿ. ನೆಕ್ಸ್ಟ್ ಇವರು ಚೌರ್ದಾರರು. ಎಲ್ಲ ಮನೆ ಬಾಗಿಲಿಗೆ ಬರಲ್ಲ, ನಾವೇ ಅವ್ರ ಹತ್ರ ನೋಡಿ. ಚಮ್ಮಾರ ಅಂದರೆ ಚಪ್ಪಲಿ ಹೊಲಿಯೋರು. ಅಂತ ಕೀಳಾಗಿ ಕಾಣಂಗಿಲ್ಲ ಯಾರನ್ನೂ, ಎಲ್ಲರೂ ಒಂದೇ ನೋಡಿ. ಎಲ್ಲ ಕುರಿ ಮೇಸಲು ಕುರುಬ ನೋಡಿ. ಅವ್ರ ಫ್ಯಾಮಿಲಿ ನೋಡಿ. ಅವಾಗೆಲ್ಲ ಕಂಬಳಿ ಹೆಂಗೆ ತಯಾರು ಮಾಡ್ತಿದ್ರು. ಇಸ್ತ್ರಿ ಮ್ಯಾನ್. ಇವಾಗೆಲ್ಲ ಮನೆಗೆ ತಂದು ಕೊಡಲ್ಲ, ನಾವೇ ಹೋಗ್ಬೇಕು ನೋಡಿ. ಖಾರ ರುಬ್ತದಾರಮ್ಮ, ಖಾರದುಂಡಿ. ಇವಾಗೆಲ್ಲ ಮಿಕ್ಸಿ. ಇದು ಕೂಡ ಚಿಕಿತ್ಸೆ ಮಾಡೋಂಥ ಒಂದು ಕೇಂದ್ರ ಹಾಸ್ಪಿಟ್ಲ್ ಇದು. ಇವಾಗೆಲ್ಲ ನಾವೇ ಅವ್ರ ಬಾಗಿಲಿಗೆ ಹೋಗ್ಬೇಕು, ಲಕ್ಷ ದುಡ್ಡು ಇಸ್ಕೊಂಡ್ಬಿಡ್ತಾರೆ ಡಾಕ್ಟ್ರು ಎಲ್ಲ ಫುಲ್ಲು ನೋಡಿ. ಅವಾಗೆಲ್ಲ ಒಯ್ದ್ರು ಮನೆ ಬಾಗಿಲಿಗೆ ಬಂದು ಮಾಡ್ತಾಯಿದ್ರು. ಇಲ್ಲಿ ನೆಕ್ಸ್ಟ್ ಯಾವ ನದಿಗಳು ಹರಿತಾವಂತ ನೆಕ್ಸ್ಟ್ ಬರುತ್ತೆ ನೋಡಿ. ಇವಾಗೆಲ್ಲ ಒಂದು ಕಾನ್ಸೆಪ್ಟ್ ನೋಡಿದ್ರಲ್ಲ, ಇವಾಗ ನದಿಗಳು